ರೆಬಲ್ ಸ್ಟಾರ್ ಅಂಬರೀಷ್ಗೆ ಬೈದಿರೋದು ಯಾರು ಗೊತ್ತಾ? ಕಾಂಗ್ರೆಸ್ ನಾಯಕ ಯಲ್ಲಾರ ಶಿವರಾಮೇಗೌಡರು ಅಂಬಿಗೆ ಬೈದ್ರ. ಹಾಗಾದ್ರೆ ಜನತಾದಳದಿಂದ ಎಂಪಿಯಾಗಿದ್ದ ಶಿವರಾಮೇಗೌಡರ ವಿರುದ್ಧ ತೆರೆಗೆ ಬಿದ್ದ ಜೆಡಿಎಸ್. ರೆಬಲ್ ಸ್ಟಾರ್ ಅಂಬರೀಷ್ಗೆ ಬೈದಿರೋದು ಯಾರು ಗೊತ್ತಾ? ಕಾಂಗ್ರೆಸ್ ನಾಯಕ ಯಲ್ಲಾರ ಶಿವರಾಮೇಗೌಡರು ಅಂಬಿಗೆ ಬೈದ್ರ. ಜನತಾದಳದಿಂದ ಎಂಪಿಯಾಗಿದ್ದ ಶಿವರಾಮೇಗೌಡರವರ ವಿರುದ್ಧ ತೆರೆಗೆ ಬಿದ್ದ ಜೆಡಿಎಸ್. ವೈರಲ್ ಆಡಿಯೋ ಕ್ಲಿಪ್ ಹಾಕಿ ಶಿವರಾಮೇಗೌಡರ ವಿರುದ್ಧ ಗರಂ ಆಗಿದ್ದಾರೆ. ಜೆಡಿಎಸ್ ಎಕ್ಸ್ ಖಾತೆಯ ಮೂಲಕ ಮಾಜಿ ಸಂಸದ ಯಲ್ಲಾರಸ್ ವಿರುದ್ಧ ವಾಗ್ದಾಳಿ. ಯಲ್ಲಾರ್ ಶಿವರಾಮೇಗೌಡ ಡಿಕೆಶಿ ಸಂಬಂಧಿ ಅಂತಲೂ ಜೆಡಿಎಸ್ ಚಾಟಿ ಬೀಸಿದೆ. ಹೊಲಸು ವ್ಯಕ್ತಿ ಶಿವರಾಮೇಗೌಡರನ್ನ ಕಾಂಗ್ರೆಸ್ನಿಂದ ವಜಾ ಮಾಡಲು ಒತ್ತಾಯ. ಕಾಂಗ್ರೆಸ್ ಅಬ್ಬೇಪಾರಿ ಯಲ್ಲಾರ ಶಿವರಾಮೇಗೌಡ ಅಂತ ಜೆಡಿಎಸ್ ಈಗ ಜರ್ದಿದ್ದಾರೆ. ರೆಬಲ್ ಸ್ಟಾರ್ ಅಂಬರೀಷ್ಗೆ ಬೈದಿರೋದು ಯಾರು ಗೊತ್ತಾ? ಕಾಂಗ್ರೆಸ್ ನಾಯಕ ಯಲ್ಲಾರ ಶಿವರಾಮೇಗೌಡರು ಅಂಬಿಗೆ ಬೈದ್ರ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಜನತಾದಳದಿಂದ ಎಂಪಿ ಆಗಿದ್ದ ಶಿವರಾಮೇಗೌಡರವರ ವಿರುದ್ಧ ಜೆಡಿಎಸ್ ಈಗ ತಿರುಗಿ ಬಿದ್ದಿದೆ. ವೈರಲ್ ಆಡಿಯೋ ಕ್ಲಿಪ್ ಹಾಕಿ ಶಿವರಾಮೇಗೌಡರ ವಿರುದ್ಧ ಫುಲ್ ಗರಂ ಆಗಿದ್ದಾರೆ. ಜೆಡಿಎಸ್ ಎಕ್ಸ್ ಖಾತೆಯ ಮೂಲಕ ಮಾಜಿ ಸಂಸದ ಯಲ್ಲಾರಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಯಲ್ಲಾರ್ ಶಿವರಾಮೇಗೌಡ ಡಿಕೆಶಿ ಸಂಬಂಧಿ ಅಂತಲೂ ಈಗ ಜೆಡಿಎಸ್ ನವರು ಚಾಟಿ ಬೀಸ್ತಾ ಇದ್ದಾರೆ. ಹೊಲಸು ವ್ಯಕ್ತಿ ಶಿವರಾಮೇಗೌಡರನ್ನ ಕಾಂಗ್ರೆಸ್ನಿಂದ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಬ್ಬೇಪಾರಿ ಯಲ್ಲಾರ್ ಶಿವರಾಮೇಗೌಡ ಅಂತ ಜೆಡಿಎಸ್ ನವರೀಗ ಜರಿತಾ ಇದ್ದಾರೆ. ರೆಬಲ್ ಸ್ಟಾರ್ ಅಂಬರೀಷ್ಗೆ ಬೈದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕ ಯಲ್ಲಾರ್ ಶಿವರಾಮೇಗೌಡರು ಅಂಬಿಗೆ ಬೈದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜನತಾದಳದಿಂದ ಎಂಪಿ ಆಗಿದ್ದ ಶಿವರಾಮೇಗೌಡ ವಿರುದ್ಧ ಈಗ ಜೆಡಿಎಸ್ ನವರು ತಿರುಗಿ ಬಿದ್ದಿದ್ದಾರೆ. ವೈರಲ್ ಆಡಿಯೋ ಕ್ಲಿಪ್ ಹಾಕಿ ಫುಲ್ ಗರಂ ಆಗಿದ್ದಾರೆ. ಇವನ ಅಂಬರೀಷ್ ಅಂತ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್ಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳೆದೊಂಟೋದ. ನನ್ನ ಮಗ ಇವನ ಅಂಬರೀಷ್ ಅಂತ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್ಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳೆದೊಂಟೋದ. ನನ್ನ ಮಗ ಇವನ ಅಂಬರೀಷ್ ಅಂತ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್ಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳೆದೊಂಟೋದ. ನನ್ನ ಮಗ ಇವನ ಅಂಬರೀಷ್ ಅಂತ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್ಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳೆದೊಂಟೋದ. ನನ್ನ ಮಗ ಇವನ ಅಂಬರೀಷ್ ಅಂತ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್ಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳೆದೊಂಟೋದ. ನನ್ನ ಮಗ ಇವನ ಅಂಬರೀಷ್ ಅಂತ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್. ನೀವು ಕೂಡ ಇನ್ನ ಕೇಳಿಸ್ಕೊಂಡ್ರೆ ಆಡಿಯೋ ಕ್ಲಿಪ್ ಬಹಳ ವೈರಲ್ ಆಗ್ತಾ ಇದೆ. ಯಲ್ಲಾರ್ ಶಿವರಾಮೇಗೌಡರವರ ಧ್ವನಿ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಈ ರೀತಿಯಾಗಿ ಅಂಬರೀಷ್ ಅವರಿಗೆ ಮಾತನಾಡ್ತಾರೆ ಅಂತಂದ್ರೆ ನಾಚಿಕೆಗೇಡು ಅಂತ ಹೇಳಬೇಕು. ಯಾಕೆಂತಂದ್ರೆ ರಾಜಕಾರಣಿಯಾಗಿ ಒಬ್ಬ ವ್ಯಕ್ತಿ ಕೇವಲ ಅವರು ರಾಜಕೀಯದಲ್ಲಿ ಮಾತ್ರ ಅಂಬರೀಷ್ ಅವರು ಗುರುತಿಸ್ಕೊಂಡಿಲ್ಲ, ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಜೊತೆಗೆ ಮಂಡ್ಯ ಅಂತಂದ್ರೆ ಅಂಬರೀಷ್ ಅವರ ಹೆಸರು ನೆನಪಾಗುತ್ತೆ. ಅಂತಹ ಅಂಬರೀಷ್ ಅವರಿಗೆ ಏನಾದರೂ ಬೈದಿದ್ರೆ ಅವರು ಖಂಡಿತ ಕ್ಷಮೆಯಾಚನೆಯನ್ನ ಮಾಡಬೇಕಾಗತ್ತೆ. ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಮಂಡ್ಯಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಯಲ್ಲಾರ್ ಶಿವರಾಮೇಗೌಡ ಅವರ ಧ್ವನಿ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಅವರೇ ಈ ಒಂದು ವಿಚಾರಕ್ಕೆ ಕ್ಲಾರಿಟಿಯನ್ನ ಕೊಡಬೇಕಾಗತ್ತೆ. ಈ ಒಂದು ಧ್ವನಿ ಅವರದ್ದೇನಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆಗಿದ್ಯಾ, ಅದೆಲ್ಲವನ್ನು ಕೂಡ ಅವರೇ ಒಂದು ಕ್ಲಾರಿಟಿಯನ್ನ ಕೊಡಬೇಕಾಗುತ್ತೆ. ಸದ್ಯಕ್ಕೆ ಜೆಡಿಎಸ್ ನವರು ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಯಲ್ಲಾರ್ ಶಿವರಾಮೇಗೌಡ ಅವರು ಅಂಬರೀಷ್ ಅವರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಅದು ಕೂಡ ನೀವು ಒಂದು ಆಡಿಯೋದಲ್ಲಿ ಕೇಳಿಸ್ಕೊಂಡ್ರೆ ಯಾವ ರೀತಿ ಎಲ್ಲ ಮಾತನಾಡಿದ್ದಾರೆ ಅಂತ. ಅದು ಏಕವಚನದಲ್ಲೇ ಮಾತನಾಡಿದ್ದಾರೆ. ಅವನ ಅಂಬರೀಷ್ ಅಂತೆಲ್ಲ ಮಾತನಾಡಿದ್ದಾರೆ. ಹಾಗಾಗಿ ಇದು ಬಹಳ ಒಂದು ಸಂಚಲನವನ್ನ ಮೂಡಿಸುತ್ತೆ ಈ ಒಂದು ಆಡಿಯೋ ಕ್ಲಿಪ್. ಈ ಒಂದು ಆಡಿಯೋ ಕ್ಲಿಪ್ಗೆ ಸ್ವತಃ ಯಲ್ಲಾರ ಶಿವರಾಮೇಗೌಡ ಅವರೇ ಕ್ಲಾರಿಟಿಯನ್ನ ಕೊಡಬೇಕಾಗತ್ತೆ. ಅವರು ಏನಾದರೂ ಒಂದು ವೇಳೆ ಈ ರೀತಿಯಾಗಿ ಅಂಬರೀಷ್ ಅವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ರೆ ಅಥವಾ ಏಕವಚನದಲ್ಲಿ ಏನಾದರೂ ಮಾತನಾಡಿದ್ರೆ ಅವರ ಒಂದು ಸ್ಪಷ್ಟನೆಯನ್ನ ನೀಡುವ ಕೆಲಸ ಕೂಡ ಮಾಡಬೇಕಾಗತ್ತೆ.